2026ರ ಟಿ20 ವಿಶ್ವಕಪ್ಗೆ ಇನ್ನೊಂದು ತಿಂಗಳು ಕೂಡ ಬಾಕಿ ಇಲ್ಲ. ಹೀಗಿರುವಾಗಲೇ ತಂಡದ ಪ್ರಮುಖ ಆಟಗಾರನಾಗಿರುವಂತಹ ತಿಲಕ್ ವರ್ಮಾ ಸರ್ಜರಿಗೆ ಒಳಗಾಗಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿ ಟೂರ್ನಿ ಪಂದ್ಯದ ವೇಳೆ ರಾಜ್ಕೋಟ್ನಲ್ಲಿ ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಹೀಗಾಗಿ ನ್ಯೂಜಿಲೆಂಡ್ ವಿರುದ್ಧದ ಟಿ20 ಸರಣಿಯನ್ನ ಮಿಸ್ ಮಾಡ್ಕೊಳ್ತಾರೆ. ಹಾಗಾದ್ರೆ ವಿಶ್ವಕಪ್ ಕತೆ ಏನು ಅಂದ್ರೆ ಅಷ್ಟರಲ್ಲಿ ಕಂಪ್ಲೀಟ್ ಆಗಿ ಫಿಟ್ ಆಗೋದು ಡೌಟ್ ಇದೆ. ಹಾಗೇನಾದ್ರೂ ತಿಲಕ್ ವರ್ಮಾ ಕಮ್ ಬ್ಯಾಕ್ ಮಾಡೋದು ಕಷ್ಟವಾದ್ರೆ ಯಾರು ರಿಪ್ಲೇಸ್ ಆಗಬಹುದು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಫೆಬ್ರವರಿ 7ರಿಂದ ಆರಂಭವಾಗುವಂತ ಟಿ20 ವಿಶ್ವಕಪ್ಗಾಗಿ ಭಾರತದ ಪರ 15 ಆಟಗಾರರು ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ಪ್ಲೇಯಿಂಗ್ 11 ಅಲ್ಲಿ ಆಡಬೇಕಿದ್ದಂತ ತಿಲಕ್ ವರ್ಮಾ ಈಗ ಟೂರ್ನಿಯಲ್ಲಿ ಭಾಗವಹಿಸ್ತಾರಾ ಅಥವಾ ಇಲ್ವಾ ಅನ್ನೋದೇ ಅನುಮಾನ ಆಗಿದೆ. ಭಾರತದ ಪರ ಅತ್ಯಂತ ವಿಶ್ವಾಸಾರ್ಹ ಟಿ20 ಬ್ಯಾಟ್ಸ್ಮನ್ ಆಗಿರುವಂತಹ ತಿಲಕ್ ವರ್ಮಾ ದೇಶೀಯ ಕ್ರಿಕೆಟ್ನಲ್ಲೂ ಕೂಡ ಅತ್ಯುತ್ತಮ ಫಾರ್ಮ್ನಲ್ಲಿ ಕಾಣಿಸಿಕೊಂಡಿದ್ರು. ಹೈದರಾಬಾದ್ ಪರ 2 ವಿಜಯ್ ಹಜಾರೆ ಟ್ರೋಫಿ ಇನ್ನಿಂಗ್ಸ್ಗಳಲ್ಲಿ 143 ರನ್ಗಳನ್ನ ಕಲೆ ಹಾಕಿದ್ರು. ಇದರಲ್ಲಿ 1 ಶತಕ ಕೂಡ ಇದೆ. ಆದ್ರೆ ಈಗ ವಿಶ್ವಕಪ್ ಆಡ್ತಾರಾ ಅಥವಾ ಇಲ್ವಾ ಎನ್ನುವಂತ ಅನುಮಾನ ಇದೆ. ಹಾಗೇನಾದ್ರೂ ತಿಲಕ್ ವರ್ಮಾ ಕಮ್ ಬ್ಯಾಕ್ ಮಾಡದೇ ಇದ್ರೆ ಶ್ರೇಯಸ್ ಅಯ್ಯರ್ಗೆ ಅವಕಾಶ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಟಿ20ನಲ್ಲಿ ಸ್ಟ್ರಾಂಗ್ ಪ್ಲೇಯರ್ ಶ್ರೇಯಸ್ ಅಯ್ಯರ್. ತಿಲಕ್ ವರ್ಮಾ ಬದಲಿಗೆ ಹಲವು ಯುವ ಆಟಗಾರರ ಹೆಸರು ರೇಸ್ನಲ್ಲಿದೆ. ಆದರೆ ಶ್ರೇಯಸ್ ಅಯ್ಯರ್ ಅವರನ್ನ ಮುಂಚೂಣಿಯಲ್ಲಿ ಪರಿಗಣನೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಶ್ರೇಯಸ್ ಅಯ್ಯರ್ ಪ್ರಸ್ತುತ ಟೀಮ್ ಇಂಡಿಯಾ ಪರ ಏಕದಿನ ಪಂದ್ಯಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಿದ್ದಾರೆ. ಹೀಗಿದ್ರೂ ಕೂಡ ಟಿ20 ಸ್ವರೂಪದಲ್ಲಿ ಅವರ ಪ್ರದರ್ಶನ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಪಂಜಾಬ್ ಕಿಂಗ್ಸ್ ತಂಡದ ನಾಯಕನಾಗಿ IPL 2025ರಲ್ಲಿ ಫೈನಲ್ ತಲುಪುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಹಾಗೆ ತಂಡದ ಪರ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. 17 ಪಂದ್ಯಗಳಲ್ಲಿ 175+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ರು. ಹಾಗೆ 50ರ ಸರಾಸರಿಯಲ್ಲಿ 604 ರನ್ಗಳನ್ನ ಕಲೆ ಹಾಕಿದ್ರು. ಇದರಲ್ಲಿ 6 ಅರ್ಧ ಶತಕಗಳು ಸೇರಿವೆ. ಇನ್ನು ಟೀಮ್ ಇಂಡಿಯಾ ಪರ 51 ಟಿ20 ಪಂದ್ಯಗಳನ್ನು ಆಡಿದ್ದಾರೆ. ಇಲ್ಲೂ ಕೂಡ ಉತ್ತಮ ಪ್ರದರ್ಶನ ಬಂದಿದೆ. ಹೀಗಿದ್ರೂ ಕೂಡ ಅಜಿತ್ ಅಗರ್ಕರ್ ನಾಯಕತ್ವದ ಆಯ್ಕೆ ಸಮಿತಿ ಯಾರ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಶ್ರೇಯಸ್ ಅಯ್ಯರ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಮುಂಚೂಣಿಯಲ್ಲಿದ್ರೂ ಕೂಡ ವಿಜಯ್ ಹಜಾರೆಯಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇರುವಂತ ಕನ್ನಡಿಗ ದೇವದತ್ ಪಡಿಕ್ಕಲ್, ಸರ್ಫರಾಜ್ ಖಾನ್, ಋತುರಾಜ್ ಗಾಯಕ್ವಾಡ್ ಕೂಡ ರೇಸ್ನಲ್ಲಿದ್ದಾರೆ. ಅಂತಿಮವಾಗಿ ಯಾರನ್ನ ಫೈನಲ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಅದು ಅಲ್ಲದೆ ತಂಡದಲ್ಲೇ ಈಗಾಗಲೇ ಯಶಸ್ವಿ ಜೈಸ್ವಾಲ್ ಮತ್ತು ಇಶಾನ್ ಕಿಶನ್ ಕೂಡ ಇಬ್ಬರು ಇದ್ದಾರೆ. ಟಿ20 ಫಾರ್ಮೆಟ್ ನಲ್ಲಿ ಈ ಇಬ್ಬರು ಕೂಡ ಚೆನ್ನಾಗಿ ಆಡಬಹುದು. 2024ರಲ್ಲಿ ಟಿ20 ವಿಶ್ವಕಪ್ ತಂಡದಲ್ಲಿದ್ದಂತ ಯಶಸ್ವಿ ಜೈಸ್ವಾಲ್ ಪ್ಲೇಯಿಂಗ್ 11ನಲ್ಲಿ ಆಡಿರಲಿಲ್ಲ. ಆದರೆ ಆನಂತರ ಚುಟುಕು ಮಾದರಿಯಲ್ಲಿ ಸದ್ದು ಮಾಡಿದ್ದಾರೆ. ಅಂಡ್ ಇಶಾನ್ ಕಿಶನ್ ಕೂಡ ಸ್ಫೋಟಕ ಬ್ಯಾಟಿಂಗ್ನಿಂದಲೇ ಹೆಸರುವಾಸಿಯಾಗಿದ್ದಾರೆ. ಹೀಗಾಗಿ ಇವರಿಬ್ಬರಲ್ಲಿ ಒಬ್ರು ಅಭಿಷೇಕ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡುವಂತಹ ಸಾಧ್ಯತೆ ಇದೆ. ಆನಂತರ ನಂಬರ್ 3ನಲ್ಲಿ ಯಾರನ್ನ ತರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಲ್ಲಿ ತಿಲಕ್ ವರ್ಮಾ ಟೀಮ್ ಇಂಡಿಯಾದ ಕೀ ಪ್ಲೇಯರ್. ಪ್ರೆಷರ್ ಟೈಮ್ಗಳಲ್ಲಿ ಸಿಂಗಲ್ ಆಗಿ ನಿಂತು ಪಂದ್ಯಗಳನ್ನು ಆಡಿಸಿ ಗೆಲ್ಲಿಸಿಕೊಟ್ಟಿದ್ದಾರೆ. ಹೀಗಾಗಿ ವಿಶ್ವಕಪ್ ವೇಳೆಗೆ ರಿಕವರ್ ಆಗಿ ತಂಡವನ್ನ ಕೂಡಿಕೊಳ್ತಾರಾ ಅಥವಾ ಬೇರೆ ಯಾರಿಗಾದ್ರೂ ಅದೃಷ್ಟ ಒಲಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಮಸ್ಕಾರ.